ಹೌ ಟು ಆ್ಯಡ್ ಎಂಡ್ ಸ್ಕ್ರೀನ್ ಆನ್ ಯೂಟ್ಯೂಬ್ನಲ್ಲಿ ಎಂಡ್ ಸ್ಕ್ರೀನ್ನ ಹೇಗೆ ಆ್ಯಡ್ ಮಾಡೋದು. ಪ್ರತಿಯೊಬ್ಬ ಹೊಸ ಯೂಟ್ಯೂಬರ್ಸ್ಗೆ ಇದೊಂದು ಕನ್ಫ್ಯೂಷನ್ ಇರುತ್ತೆ. ಯೂಟ್ಯೂಬ್ನಲ್ಲಿ ಎಂಡ್ ಸ್ಕ್ರೀನ್ನ ಹೇಗೆ ಆ್ಯಡ್ ಮಾಡೋದಂತ ಆಲ್ಮೋಸ್ಟ್ ನ್ಯೂ ಕ್ರಿಯೇಟರ್ಸ್ಗೆ ಗೊತ್ತೇ ಇರೋದಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ ಯೂಟ್ಯೂಬ್ನಲ್ಲಿ ನೀವು ಎಂಡಲ್ಲಿ ಈ ರೀತಿ ಎಂಡ್ ಸ್ಕ್ರೀನ್ನ ಹೇಗೆ ಆ್ಯಡ್ ಮಾಡ್ಬೋದು ಅಂತ. ನಿಮಗೆ ಅನಿಸ್ತಾ ಇರ್ಬೋದು ಈ ಎಂಡ್ ಸ್ಕ್ರೀನ್ ಇಂದ ಏನು ಬೆನಿಫಿಟ್ ಅಂತ. ಈ ಎಂಡ್ ಸ್ಕ್ರೀನ್ ನಿಂದ ನಿಮಗೆ ಜಾಸ್ತಿ ವ್ಯೂಸ್ ಬರ್ತವೆ. ಅದು ಹೇಗೆ ಅಂದ್ರೆ, ನೀವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನಿಮ್ಮ ವ್ಯೂವರ್ಸ್ ಆ ವಿಡಿಯೋನ ಪೂರ್ತಿ ನೋಡಿದ್ರೆ ಲಾಸ್ಟ್ ಅಲ್ಲಿ ಅವರಿಗೆ ಎಂಡ್ ಸ್ಕ್ರೀನ್ ತೋರಿಸುತ್ತೆ. ಅಲ್ಲಿಂದ ಅವರು ನಿಮ್ಮ ಲೇಟೆಸ್ಟ್ ವಿಡಿಯೋ ಅಥವಾ ಓಲ್ಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋನ ಅವರು ನೋಡ್ಕೋಬಹುದು. ಸೊ ಈ ಎಂಡ್ ಸ್ಕ್ರೀನ್ ಆ್ಯಡ್ ಮಾಡೋದ್ರಿಂದ ಬಹಳನೇ ಬೆನಿಫಿಟ್ ಇದಾವೆ. ಇದರಿಂದ ನಿಮಗೆ ಜಾಸ್ತಿ ವ್ಯೂಸ್ ಬರ್ತವೆ, ಜಾಸ್ತಿ ಸಬ್ಸ್ಕ್ರೈಬರ್ ಸಿಗ್ತವೆ. ಸೊ ಆ ಎಂಡ್ ಸ್ಕ್ರೀನ್ನ ಹೇಗೆ ಆ್ಯಡ್ ಮಾಡೋದಂತ ಕಂಪ್ಲೀಟ್ ಆಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇವಾಗ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ಈ ಎಂಡ್ ಸ್ಕ್ರೀನ್ನ ಆ್ಯಡ್ ಮಾಡೋಕ್ಕೆ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಬಾರಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಲಾಗಿನ್ ಅಂತ ಕಾಣ್ತಾ ಇರ್ಬೋದು. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಕಾರ್ನರ್ನಲ್ಲಿ ನಿಮಗೆ ಪ್ಲೇ ಬಟನ್ ಕಾಣ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಲೋಡ್ ಮಾಡೋದಂಥ ಎಲ್ಲ ವಿಡಿಯೋ ಇಲ್ಲಿ ಶೋ ಆಗ್ತವೆ. ಇಲ್ಲಿ ನೀವು ಯಾವ ವಿಡಿಯೋದಲ್ಲಿ ಎಂಡ್ ಸ್ಕ್ರೀನ್ನ ಆ್ಯಡ್ ಮಾಡಬೇಕೋ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈಗ ರೈಟ್ ಸೈಡಲ್ಲಿ ಕೆಳಗಡೆ ಸಬ್ ಟೈಟಲ್ಸ್, ಎಂಡ್ ಸ್ಕ್ರೀನ್, ಅದೇ ರೀತಿ ಐ ಕಾರ್ಡ್ ಅಂತ ಕಾಣ್ತಾ ಇರ್ಬೋದು. ಇಲ್ಲಿ ಜಸ್ಟ್ ಎಂಡ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಎಂಡ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ನಾನು 2 ವಿಡಿಯೋ ಇಲ್ಲಿ ಆ್ಯಡ್ ಮಾಡಿ ಇಟ್ಟಿದ್ದೀನಿ. ಇದೇ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ನೀವು ಯಾವುದೇ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ವಿಡಿಯೋನ ಆ್ಯಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲೆಫ್ಟ್ ಕಾರ್ನರಲ್ಲಿ ನಿಮಗೆ ಡಾಟ್ ಕಾಣ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮುಂದೆ ನೀವು ಅಪ್ಲೋಡ್ ಮಾಡಿದಂಥ ಎಲ್ಲ ವೀಡಿಯೋಸ್ಗಳು ಶೋ ಆಗ್ತವೆ. ನೀವು ಯಾವ ವಿಡಿಯೋನ ಆ್ಯಡ್ ಮಾಡ್ಬೇಕಂತ ಇರ್ತೀರೋ ಆ ವಿಡಿಯೋನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಜಸ್ಟ್ ನಾನು ಇವಾಗ ಒಂದು ವಿಡಿಯೋನ ಆ್ಯಡ್ ಮಾಡ್ತೀನಿ. ನೀವು ನೋಡ್ಬೋದು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಅದೇ ರೀತಿ ಈ ಸೆಕೆಂಡ್ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅದೇ ರೀತಿ ಈ ವೈಟ್ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ವಿಡಿಯೋ ಇಲ್ಲಿ ಶೋ ಆಗ್ತವೆ. ನೀವು ಯಾವುದೇ ಒಂದು ವಿಡಿಯೋನ ಇಲ್ಲಿ ಆ್ಯಡ್ ಮಾಡ್ಬೇಕಂತ ಇದ್ದಿರೋ ಆ ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ನೀವು ನೋಡ್ಬೋದು ಯಾವ ರೀತಿ ಚೇಂಜ್ ಆಗಿದೆ ಅಂತ. ಈ ರೀತಿ ಚೇಂಜ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ನಿಮಗೆ ಸೇವ್ ಆಪ್ಷನ್ ಕಾಣ್ತಾ ಇರ್ಬೋದು. ಈ ರೀತಿ ನೀವು ಸೇವ್ ಮಾಡಿದ್ರೆ ಎಂಡ್ ಸ್ಕ್ರೀನ್ನಲ್ಲಿ ನೀವು ಆ್ಯಡ್ ಮಾಡಿದಂಥ ವೀಡಿಯೋಸ್ಗಳು ಶೋ ಆಗ್ತವೆ. ಇದರಿಂದ ನಿಮಗೆ ಜಾಸ್ತಿ ವ್ಯೂಸ್ನೂ ಬರ್ಬೋದು, ಅದೇ ರೀತಿ ಜಾಸ್ತಿ ಸಬ್ಸ್ಕ್ರೈಬರ್ನೂ ಸಿಗ್ಬೋದು.